ಇವತ್ತು ಜಾತ್ರೆಗೆ ಹೋಗ್ತಾ ಇದ್ದೀವಿ, ನಮ್ಮ ಮನೆ ದೇವ್ರ ಜಾತ್ರೆಗೆ. ನೋಡಿ ನಮ್ಮ ಅಣ್ಣ ಮತ್ತು ನಮ್ಮ ಅಕ್ಕ ಇಲ್ಲಿ ನಿಂತಿದ್ದಾರೆ. ಕಾರಲ್ಲಿ ಹೋಗ್ತಾ ಇದ್ದೀವಿ ನಾವು ಇವತ್ತು ಜಾತ್ರೆಗೆ. ಅಮೂಲ್ ಬೇಬಿ ನೋಡಿ. ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ನೈಟು ಜಾತ್ರೆಗೆ ಹೋಗ್ತಾ ಇದ್ವಿ. ನಾನು, ನಮ್ಮ ಅಣ್ಣನ ವೈಫು, ನಮ್ಮ ಇನ್ನೊಂದು ಅಣ್ಣ, ನಮ್ಮ ಅಕ್ಕ ಮತ್ತು ನಮ್ಮ ಅಣ್ಣನ ಮಗು, ನಾವೆಲ್ಲರೂ ಜಾತ್ರೆಗೆ ಹೋಗ್ತಾ ಇದ್ವಿ ನೈಟೇ. ಇದು ನಾನು ಓದಿರೋ ಸ್ಕೂಲು, ಹೈಸ್ಕೂಲು, ಇಲ್ಲೇ ನಾನು ಓದಿದ್ದು. ಮನಸ್ಸಿನಲ್ಲಿ ಮನಸ್ಸನ್ನಿಟ್ಟು ನನ್ನ ಒಳಗಿದ್ದಾರೆ ನನ್ನ ಕತ್ತೂರ್ಯಾರು. ನಾನು ನಮ್ಮ ಅಕ್ಕ ಅಂತೂ ಹೆವಿ ಎಂಜಾಯ್ ಮಾಡಿದ್ವಿ. ಯಾಕಂದರೆ ಸಾಂಗಿಂಗ್ ಹೇಳ್ಕೊಂಡು ಡ್ಯಾನ್ಸ್ ಗಿನ್ಸ್ ಆಡಿಕೊಂಡು ನಮ್ಮ ಅಣ್ಣವರಿಬ್ಬರು ಅಂತೂ ಹೆವಿ ಕಾಮಿಡಿ ಮಾಡ್ತಾಯಿದ್ರು ಸಾಂಗ್ ಮೇಲೆ. ನಾವಂತೂ ಬಿದ್ದು ಬಿದ್ದು ನಕ್ಕಿದ್ದೀವಿ, ಬಸ್ಸಿ ನಕ್ಕಿಲ್ಲ, ನಾವಂತೂ ನಕ್ಕು ಸಾಕಾಯಿತು ನಮಗೆ. ಅಲ್ಲೇ ಸ್ವಲ್ಪ ಇನ್ನು ಜಾತ್ರೆಗೆ ಸ್ವಲ್ಪ ದೂರ ಇರೋಗೇ ಅಲ್ಲೇ ಕಾರ್ ನಿಲ್ಲಿಸ್ಬಿಟ್ಟು ಏನೋ ತೊಗೋಬೇಕು ಅಂತ ಅಂದ್ಬಿಟ್ಟು ಕಾರ್ ನಿಲ್ಲಿಸಿದ್ರು. ಹಾಗೆ ಊಟನೂ ಮಾಡಬೇಕಾಗಿತ್ತು, ನಾವೇನೂ ತಿಂದಿರಲಿಲ್ಲ ಮನೆಯಿಂದ. ಹಾಗಾಗಿ ಹೊಟ್ಟೆ ತುಂಬ ಹಸಿತಿತ್ತು. ಅದಕ್ಕೆ ನಮ್ಮ ಅಣ್ಣನ ವೈಫ್ ಏನೋ ಶಾಲ್ ಏನೋ ತೊಗೋತೀನಿ ಅಂದರು. ನಮ್ಮ ಅಕ್ಕನಿಗೂ ಜರ್ಕಿನ್ ಬೇಕಾಗಿತ್ತು, ಯಾಕಂದರೆ ಅವಳು ಜರ್ಕಿನ್ ತಂದಿರಲಿಲ್ಲ, ಚಳಿ ಬೇರೆ ಇತ್ತು. ಹಾಗಾಗಿ ಅವಳು ಜರ್ಕಿನ್ ತೊಗೋತೀನಿ ಅಂತ ಇದ್ಲು. ನಮ್ಮ ಅಣ್ಣನ ವೈಫ್ ಮಾತ್ರ ಏನೋ ಶಾಲ್ ತೊಗೋಬೇಕು ಅಂತ ಅಂದ್ಬಿಟ್ಟು ಬಟ್ಟೆ ಅಂಗಡಿ ಕರ್ಕೊಂಬಂದರು. ಬಟ್ಟೆ ಅಂಗಡಿ ಆಲ್ರೆಡಿ ಎಲ್ಲ ಕಡೆ ಕ್ಲೋಸ್ ಆಗಿತ್ತು, ಯಾಕಂದರೆ 10:20 ಆಗಿತ್ತು ಟೈಮು. ಇದೊಂದು ಮಾತ್ರ ಓಪನ್ ಇತ್ತು. ನಮ್ಮ ಅಕ್ಕ ನೋಡಿ ಜರ್ಕಿನ್ ತೊಗೊಂಡವಳೆ, ಟ್ರಯಲ್ ನೋಡ್ತಾವಳೆ ಆಗ್ತಿದೆಯಾ ಇಲ್ಲ ಅಂತ ಅಂದ್ಬಿಟ್ಟು. ಜರ್ಕಿನ್ ಹಾಕ್ಕೊಂಡು ನೋಡ್ತಾವಳೆ ನಮ್ಮ ಅಕ್ಕ. ಅವಳು ಜರ್ಕಿನ್ ತೊಗೊಂಡ್ಳು. ತುಂಬ ಚಳಿ ಇತ್ತು. ಇವಾಗ ಸೀದಾ ಊಟ ಮಾಡಿಕೊಂಡು ಕಾರ್ ಹತ್ಕೊಂಡು ಹೋಗಬೇಕು. ಇವಾಗ ನೆಕ್ಸ್ಟ್ ಇದ್ದಿದ್ದೆ ನಾವು ಊಟ ಮಾಡಬೇಕು. ಫಸ್ಟು ತುಂಬ ಹೊಟ್ಟೆ ಹಸಿತಿತ್ತು, ಮನೆಯಿಂದನೂ ಏನು ತಿನ್ಕೊಂಬಂದಿರಲಿಲ್ಲ. ನಮ್ಮ ಅಕ್ಕ ಅಂತೂ ಹೊಟ್ಟೆ ಹಸಿತೈತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಜೋರಾಗೆ ಮಾತಾಡ್ತಿದ್ಲು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಜರ್ಕಿನ್ ತಗೊಂಡ್ಲು. ಇವಾಗ ಇಲ್ಲಿ ಬಂದು ಇವಾಗ ಇಲ್ಲೇ ಹಾಕೋತವಳೆ ತಗೊಂಡು. ಎಷ್ಟೋಕಾದ ಅಮೌಂಟು? 400 ರೂಪೀಸ್ ಜಾಸ್ತಿ ಆಯಿತು. ನನಗೆ ಕರಿಬೇಕು ತಾನೆ, ಸ್ವಲ್ಪ ಚೌಕಾಸಿ ಸ್ವಲ್ಪ ಜಾಸ್ತಿ ಇದೆ, ಅದಕ್ಕೆ ಜಾಸ್ತಿ ಅಲ್ಲ. ನೀನು ನನಗೆ ಕರಿಬೇಕು ತಾನೆ, ಸ್ವಲ್ಪ ಚೌಕಾಸಿ ಮಾಡ್ತಿದ್ದೆ. 200 ರೂಪಾಯಿ ಕೊಡಿಸ್ಕೊಬರ್ತಿದ್ನಲ್ಲ. ಜೋಬೇ ಇಲ್ಲ, ಅದಕ್ಕೆ 400 ರೂಪಾಯಿ ಕೊಟ್ಟಿದ್ದಾರೆ. ಇವರು ನಮ್ಮ ಅಕ್ಕನ ದೊಡ್ಡಕ್ಕ ಅಂತೆ, ನನಗೂ ಗೊತ್ತಿಲ್ಲ, ಇವತ್ತೇ ಗೊತ್ತಾಗಿದ್ದು. ಯಾರಕ್ಕ ಅವರು? ಅಕ್ಕ ಯಾರು? ನಿಮ್ಮಕ್ಕ. ನನ್ನಕ್ಕ ಅಲ್ಲ, ನಿಮ್ಮಕ್ಕ. ನನಗೆ ನೀವಕ್ಕ, ನಿಮ್ಗಿಂತ ದೊಡ್ಡವ್ರು ಅವರು. ಅಕ್ಕ ನಿಂತ್ಕೋ ಅಕ್ಕ, ಫೋಟೋ ಹೊಡಿತೀನಿ ಒಂದು ನಿಮ್ಮ ಅಕ್ಕನ ಜೊತೆ. ಸ್ಮೈಲ್ ಹಿಡ್ಕೊಳಕ್ಕ ಗಟ್ಟಿ ಹಿಡ್ಕೊಳಕ್ಕ. ನಮ್ಮ ಅಕ್ಕವ್ರ ಅಕ್ಕ, ನನಗೆ ಇವ್ರಕ್ಕ ಅಷ್ಟೇ. ಆದರೂ ದೋಸೆ ತಿನ್ನೋಣ ಅಂತ ಬಂದಿದ್ದೀವಿ. ಇವಾಗ ದೋಸೆ ತಿನ್ನಬೇಕು. ಇವಾಗ ನೈಟ್ ನಾವು ದೋಸೆ ತಿನ್ನೋಕೆ ಬಂದಿದ್ದೀವಿ. ದೋಸೆ ತಿನ್ಕೊಂಡು ಹೋಗ್ಬೇಕು. ಇವಾಗ ಅಂಕಲ್ ದೋಸೆ ಹಾಕ್ತವ್ರೆ ನಮಗೋಸ್ಕರ. ನೋಡಿ ಎಷ್ಟು ಚಂದ ಅದೇ ದೋಸೆ ನೋಡಿ. ಆ ದೋಸೆ ಹೆಂಗೆ ನೋಡ್ತಾವೆ ನೋಡಿ, ನಮ್ಮ ಕ್ಯೂಟಿ ದೋಸೆ ನೋಡ್ತಾಳೆ. ದೋಸೆ ಹೆಂಗೆ ಹಾಕ್ತವ್ರೆ ಅಂತ. ಹಾಯ್ ಸಪ್ಪಗಾಗ್ಬಿಟ್ಟವಳು, ಹೊಟ್ಟೆ ಹಸ್ಬಿಟ್ಟದೆ. ದೋಸೆ ತಿನ್ನಿಸ್ಬೇಕು ಇವಾಗ, ಬಿಸಿ ಬಿಸಿ ದೋಸೆ ಮೂತಿಗೆ. ನೋಡಿ ಮನೇಲಿ ಅನ್ನ ಸಾಂಬಾರಿತ್ತು, ಬೇಡ ಅಂತ ಅಂದ್ಕೊಂಡು ಬಂದು ಇಲ್ಲಿ ದೋಸೆ ತಿಂತಿದ್ದೀವಿ. ದೋಸೆ ತಿನ್ಕೊಂಡು ಹೋಗೋದೆ ಜಾತ್ರೆಗೆ. ಇವತ್ತು ಹೇಳಿದ್ದೀವಿ, ಮಾಡ್ತವ್ರೆ ದೋಸೆ. ಹೊಟ್ಟೆನೂ ಹಸಿತಿದೆ, ನಿದ್ದೆನೂ ಬರ್ತೈತೆ ಅವಳಿಗೆ. ಬಟ್ ಬಾಯ್ ಬಿಟ್ಟು ಹೇಳ್ತಾ ಇಲ್ಲ ಅಷ್ಟೇ, ಮಾತಾಡ್ತಾ ಇಲ್ಲ. ದೋಸೆ ಕೇಳ್ತಿದ್ದಾಳೆ. ಇಲ್ಲಿ ನೋಡಿದ್ರೆ ದೋಸೆ ನೋಡ್ತಾಳೆ, ದೋಸೆನೇ ನೋಡ್ತಾಳೆ. ದೋಸೆ ಹೊಟ್ಟೆ ಹಸಿದಾಗದೆ. ದೋಸೆ ಕೇಳ್ತಿದ್ದಾಳು ನಾವು. ಕ್ಯೂಟಿಮ್ಮ ದೋಸೆ ಬೇಕಾ? ಅವಳು ದೋಸೆ ನೋಡ್ತಾಳೆ. ಅದಕ್ಕೆ ನೋಡಿ ದೋಸೆ ಬಂತು, ತಿಂತಾ ಇದ್ದೀವಿ ಇವಾಗ. ನಮ್ಮ ಅಕ್ಕನಿಂದ ನನ್ನಿಂದ 1 ಪ್ಲೇಟ್ ಹೇಳಿದ್ದೀವಿ. ಫಸ್ಟ್ ಮುಗಿಸ್ತೀವಿ, ಆಮೇಲೆ ಬೇಕಾದ್ರೆ ಚೆನ್ನಾಗಿದ್ರೆ ಇನ್ನೊಂದು ಹೇಳ್ತೀವಿ ಅಲ್ವಾಗ. ನೋಡಿ ನಮ್ಮ ಅಕ್ಕ ಹೆಂಗೆ ಬಾರಿಸ್ತಾವಳೆ ಬಿಸಿ ಬಿಸಿ ದೋಸೆನ. ಆ ಕಾರ್ ಸುಮ್ಮನೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಸುಮ್ಮನೆ ಡೀಸೆಲ್ ಖಾಲಿ ಮಾಡ್ತಾನ ತಗೆ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಸುಮ್ಮನೆ ಟೈಮ್ ಪಾಸು. ಕ್ಯೂಟಿ ಡೋಂಟ್ ಡಿಸ್ಟರ್ಬ್ ಮೀ.
ನಮ್ಮಕ್ಕ 2 ದೋಸೆ ಹೊಡ್ಕೊಂಡು ಹೆಂಗ್ ಕೂತಾಳ ನೋಡಿ, ಫುಲ್ ಕೂತ್ಕೊಂಡೋಳು ನಮ್ಮಕ್ಕ. ಬಿಸಿ ಬಿಸಿ 2 ದೋಸೆ ಕೊಡಿಸ್ಬಿಟ್ನಾ, ಫುಲ್ ನಿದ್ದೆ. ಹಣ್ಣು ನಮ್ ಕ್ಯೂಟಿಗೆ ಹಣ್ಣು ಬೇಕಂತೆ, ಕಲ್ಲಂಗಡಿ ಹಣ್ಣು. ಶೀತ ಬೇರೆ ಅದೇ ಇವಾಗ ಅವಳಿಗೆ. ಹಣ್ಣು ಏನ್ ಬೇಕು ಮಾ? ಏನ್ ಬೇಕು? ಹಣ್ಣು ಹಣ್ಣು ಬೇಕು. ಹಣ್ಣು ಯಾವ ಹಣ್ಣು ಬೇಕು? ಯಾವ ಹಣ್ಣು ಬೇಕು? ಹೆಚ್ಚಾಗಿ ಯಾವ ಹಣ್ಣು ಬೇಕು ತನು? ಯಾವ ಹಣ್ಣು ಬೇಕು ಹೇಳು. ಜಾತ್ರೆಯಲ್ಲಿ ಎಷ್ಟು ಕ್ರೌಡ್ ಇದೆ ಅಂತ ನೀವೇ, ತುಂಬ ಜನ ನೈಟಲ್ಲೇ. ನಮ್ಮ ಕಲ್ಚರ್ದು ಡ್ರೆಸ್ಸಸ್ಗಳು ಇವೆಲ್ಲ. ಯಾರದು? ಯಾರದು? ತೋರಿಸಲಿ ತೋರಿಸಲಿ. ಹಾಯ್ ಮಾಡು. ಹಾಯ್. ಫೈನಲಿ ನಾವು ಜಾತ್ರೆಗೆ ಬಂದಾಯಿತು. ನಮ್ಮ ತನುಗೆ ಗೊಂಬೆ ಕೊಡಿಸಾಯಿತು. ನಾವು ಸ್ವಲ್ಪ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಹಾಗೆ ಮತ್ತೆ ವಾಪಸ್ ಕಾರಲ್ಲಿ ಬಂದುಬಿಟ್ಟು ಕೂತ್ಕೊಂಡಿದ್ವಿ. ಯಾಕಂದರೆ ತುಂಬ ಕ್ರೌಡ್ ಇತ್ತು, ನೈಟೇ ಹೆವಿ ಧೂಳು. ಹಾಗಾಗಿ ಅವಳನ್ನ ಎತ್ಕೊಬಂದು ಅವಳಿಗೆ ಏನು ಬೇಕೋ ಅದು ಕೊಡಿಸ್ಕೊಂಡು ನಮ್ಗೆ ಸ್ವಲ್ಪ ಐಟಮ್ ತೊಗೊಂಡು ಬಂದು ಕೂತ್ಕೊಂಡ್ವಿ, ಹಾಗೆ ತಮಾಷೆ ಮಾಡ್ಕೊತ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ಮುಂದೆ ಏನೆಲ್ಲ ಆಯಿತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಥ್ಯಾಂಕ್ ಯು.